ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ನೀವೆಲ್ಲರೂ ಪ್ರತಿಯೊಬ್ಬೊಬ್ಬರು ಈ ಒಂದು ಲಂತ್ ಡೇ ಮುಗಿಯುತ್ತಾ ಬಂದಿದೆ. ಅದನ್ನು ವಿಶೇಷವಾಗಿ ಈ ದಿನ ನಮಗೆ ಶುಭ ಶುಕ್ರವಾರ, ಗುಡ್ ಫ್ರೈಡೆ ಎಂಬುದಾಗಿ ಇದರಲ್ಲಿ ನಾವು ಅನೇಕ ವಿಷಯಗಳನ್ನು, ಅನೇಕ ಕಾರ್ಯಗಳನ್ನು ಧ್ಯಾನ ಮಾಡಲು ಬರ್ತಾ ಇದೀವಿ. ಪ್ರಿಯರಾದವರೇ, ನೀವು ಪ್ರತಿಯೊಬ್ಬೊಬ್ಬರು ಈ ಶಿಲುಬೆಯ ಆಶೀರ್ವಾದಗಳನ್ನ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ನೀವು ಪಡೆದುಕೊಂಡು ಜೀವಿಸುವವರಾಗಿ ಅತ್ಯಧಿಕವಾದ ಮೌಲ್ಯವಾದ ಕಾರ್ಯಗಳನ್ನ ಪಡೆದುಕೊಳ್ಳಬೇಕೆಂಬುದಾಗಿ ನಾನು ಆಶಿಸ್ತಾ ಇದ್ದೀನಿ. ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮಗೆ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಶುಭ ಶುಕ್ರವಾರ ನೀವು ಕಲ್ವಾರಿ ಶಿಲುಬೆಯಲ್ಲಿ ಹಾಡಿದಂತ ಪ್ರತಿಯೊಂದು ಮಾತುಗಳನ್ನ ಧ್ಯಾನ ಮಾಡಲು ಬರುತ್ತಿದ್ದೀವಿ. ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರಿಯರಾದವರೇ, ವಿಶೇಷವಾಗಿ ನಾವು 1 ಕೊರಿಂಥರಿಗೆ ಬರೆದ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುವಾಗ ಶಿಲುಬೆಯ ವಿಷಯವಾದ ಮಾತು ನಮಗೇನಾಗಿದೆ? ದೇವರ ಶಕ್ತಿಯಾಗಿದೆ. ದೇವರಿಗೆ ಸ್ತೋತ್ರ. ಈ ಶಿಲುಬೆಯ ವಿಷಯವಾದ ಮಾತು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಏನಾಗಿದೆ ಅಂದ್ರೆ ದೇವರ ಶಕ್ತಿ, ದೇವರ ಕಾರ್ಯಗಳು ನಮಗೆ ಪ್ರಕಟಪಡಿಸುವಂತದ್ದಾಗಿದೆ. ಈ ಶುಭ ಶುಕ್ರವಾರ, ಗುಡ್ ಫ್ರೈಡೆ, ಇದರಲ್ಲಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆಡಿದಂತ ಪ್ರತಿ ಒಂದು ಮಾತುಗಳನ್ನ ಗಮನವಿಟ್ಟು ನೋಡುವುದಾದರೆ, ಆ ಮಾತು ಹಾಡಿದಂತ ಪ್ರತಿ ಒಂದೊಂದು ಮಾತುಗಳನ್ನ ಲಕ್ಷ್ಯವಿಟ್ಟು ನೋಡುವುದಾದರೆ, ನಾವು ನಿಶ್ಚಯವಾಗಲು ಅದರ ಒಂದು ಆಶೀರ್ವಾದಗಳನ್ನ, ಅದರ ಒಂದು ಬಿಡುಗಡೆಯನ್ನ, ಆ ಒಂದು ಮಾತಿನ ಅನೇಕ ರೀತಿಯಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬದಲಾಯಿಸುವಂತ ಕಾರ್ಯಗಳು ಅನೇಕ ಇರ್ತದೆ. ಅದನ್ನ ಬದಲಾಯಿಸುವಂತದ್ದಾಗಿದೆ. ನಾವು ನೇರಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಹಾಕಲ್ಪಟ್ಟು ಆತನು ನೇತನಾಡಿದಾಗ ಆ ಸಮಯದಲ್ಲಿ ಮೊದಲನೇ ಮಾತು ನಾವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರಲ್ಲಿ 34ನೇ ವಾಕ್ಯದಲ್ಲಿ ಓದುವಾಗ ಆಗ ನೋಡಿ ಯೇಸು ಹೇಳ್ತಾರೆ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದನ್ನು ಅರಿಯರು ಅಂದನು. ಯೇಸು ಸ್ವಾಮಿ ಮೊದಲನೇದಾಗಿ ಇಲ್ಲಿ ತಂದೆಯೇ ಅವ್ರನ್ನ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದಾಗಿ ಅರಿಯರು. ಯೇಸು ಸ್ವಾಮಿ ಜೀವನವನ್ನು ನೋಡ್ಬೇಕಂದ್ರೆ, ಯೇಸು ಸ್ವಾಮಿ ಸೇವೆಗೆ ಬರಬೇಕಾದ್ರೂ ಅನೇಕ ಕಾರ್ಯಗಳು ಆತನು ಹೇಗೆಲ್ಲ ಪ್ರಾರಂಭಿಸಿದ್ರೆ ಪ್ರಾರ್ಥನೆಯ ಮುಖಾಂತರವಾಗಿ ಯೇಸು ಸ್ವಾಮಿ ತನ್ನ ಜೀವಿತವನ್ನ ಪ್ರಾರಂಭಿಸಿದ್ದು. ಅದು ಮಾತ್ರವಲ್ಲ ಪ್ರಿಯರಾದವರೇ, ಪ್ರತಿಯೊಂದು ವಾಕ್ಯದಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ ಆತನ ಪಾಪಗಳನ್ನ ಕ್ಷಮಿಸುವುದು. ಅದು ಮಾತ್ರವಲ್ಲ, ಪಾಪದಿಂದ ಬಂದಂತ ಅನೇಕ ರೋಗಗಳನ್ನ, ಅನೇಕ ಕಾರ್ಯಗಳನ್ನ ಈ ರೀತಿಯಾಗಿ ಆತನು ಕ್ಷಮಾಪಿಸಿ ಪ್ರತಿಯೊಬ್ಬೊಬ್ಬರಿಗೆ ಆ ಕ್ಷಮಾಪಣೆಯಲ್ಲಿ ಬಿಡುಗಡೆ ಉಂಟು. ಯೇಸು ಸ್ವಾಮಿ ಕ್ಷಮಾಪಣೆಯಲ್ಲಿ ಬಿಡುಗಡೆ ಉಂಟು. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ನೀವು ಕೂಡ ಒಬ್ಬರನ್ನು ಒಬ್ಬರು ಕ್ಷಮಿಸುವ ಹಂಗಿನಲ್ಲಿ ಇದ್ದೀರಾ ಎಂಬುದಾಗಿ ಯೇಸು ಈ ಮೊದಲನೆಯ ಮಾತುಗಳನ್ನ ಹಾಡಿ ಪ್ರತಿ ಒಂದು ಮಾನವನ ಕಾರ್ಯಗಳನ್ನ ಕ್ಷಮಿಸಿ, ಪಾಪಗಳನ್ನ, ಅಪರಾಧಗಳನ್ನ ಕ್ಷಮಿಸಿದಂತ ದೇವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರಾದವರೇ, 2ನೇ ಮಾತು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆಡಿದಂತ 2ನೇ ಮಾತುಗಳನ್ನ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 23ನೇ ಅಧ್ಯಾಯ ಅದರಲ್ಲಿ 42ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ಯೇಸುವೇ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂದು ಯೇಸು ಸ್ವಾಮಿ ಆ ಕಳ್ಳನಿಗೆ ಹೇಳ್ತಾರೆ. ಪಕ್ಕದಲ್ಲಿದ್ದಂತ ಕಳ್ಳನಿಗೆ ಕೂಡ ಯೇಸುವಿಗೆ ಹೇಳ್ತಾರೆ, ಯೇಸುವೇ ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಅಂತ ಹೇಳಿದ ಆ ಒಂದು ಪ್ರಾರ್ಥನೆಯ ವಿಜ್ಞಾಪನೆಯನ್ನ ಅವನು ಮಾಡಿದಾಗ ಕಳ್ಳನು ಯೇಸು ಸ್ವಾಮಿ ಹೇಳ್ತಾರೆ, ಹಿಂದೆ ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ದೇವರ ಬಳಿಯಲ್ಲಿ ಕರ್ತನಾದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಯಾರೆಲ್ಲ ಏನಾದ್ರೂ ಪ್ರಾರ್ಥನೆ ಮಾಡಿಕೊಂಡ್ರು, ಏನಾದ್ರೂ ವಿಜ್ಞಾಪನೆ ಮಾಡಿಕೊಂಡ್ರು, ಯಾರಿಗೂ ಇಲ್ಲ ಎಂಬುದಾಗಿ ಆತನ ನಿರಾಕರಿಸದೆ ಪ್ರತಿಯೊಬ್ಬೊಬ್ಬರಿಗೂ, ಕಳ್ಳನಿಗೆ ಕೂಡ ಯೇಸು ಸ್ವಾಮಿ ಏನ್ ಮಾಡಿದ್ರು, ಹಿಂದೆ ನೀನು ನನ್ನ ಸಂಗಡ
ಪರದೇಶಿಯಲ್ಲಿ ಇರುವೆ ಎಂಬುದಾಗಿ. ಪರದೇಶಿ ಅಂತ ಹೇಳ್ಬೇಕಂದ್ರೆ ವಿಶೇಷವಾಗಿ ಇದರ ಕಾರ್ಯಗಳನ್ನ ನೋಡ್ಬೇಕಂದ್ರೆ ಪರದೇಶಿ ಎಂಬುದಾಗಿ ನೋಡ್ಬೇಕಂದ್ರೆ ಅದು ಏನೆಂಬುದಾಗಿ, ಅದು ಒಂದು ವಿಶ್ರಾಂತಿಕರವಾದ ಸ್ಥಳ, ಪರಲೋಕವಲ್ಲ, ಅದು ವಿಶ್ರಾಂತಿಕರವಾದ ಸಮಯ. ಈ ಒಂದೊಂದು ವಾಕ್ಯಗಳನ್ನೇ 15-20 ನಿಮಿಷವಾಗಿ ನಾವು ನೋಡುವಂತ ಪ್ರತಿ ಒಂದು ಮಾತುಗಳಾಗಿದೆ. ಹಾಗಾಗಿ ಪ್ರಿಯರಾದವರೇ, ಪರದೇಶಿ ಎಂಬುದಾಗಿ ನೋಡ್ಬೇಕಂದ್ರೆ, ಪರದೇಶಿ ಗ್ರೀಕ್ ಭಾಷೆಯಲ್ಲಿ ನೋಡ್ಬೇಕಂದ್ರೆ ಅದರಲ್ಲಿ ಹೇಳ್ತದೆ ಅನೇಕ ಕಾರ್ಯಗಳು. ಪರದೇಶಿ ಎಂಬುದು ಏದೇನ್ ತೋಟ ಎಂಬುವ ಅರ್ಥದಲ್ಲಿ ಇದೆ. ಪರದೇಶಿ ಎಂಬುದು ಹೇಳ್ಬೇಕಂದ್ರೆ ಏದೇನ್ ತೋಟದಲ್ಲಿ ಇರುವಂತಹ ಪದ. ಪರದೇಶಿ ಗ್ರೀಕ್ ಭಾಷೆಯಲ್ಲಿ ಸಪೋಟಿಕ್ ಅನ್ಸೆಟಲ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಈ ರೀತಿಯಾಗಿ ಪೌಲನು ಕೂಡ ಅದನ್ನ ಕುರಿತು ಅನೇಕ ಪತ್ರಿಕೆಯಲ್ಲಿ ಬರೀತಾನೆ, ಪರದೇಶಿ ಎಂಬುದಾಗಿ. ಸಂಕ್ಷಿಪ್ತವಾಗಿ ನಾವು ನೋಡೋಣ. ನೋಡಿ, ಅದಾದ ಮೇಲೆ 3ನೇ ವಾಕ್ಯವನ್ನ ದೇವರು ಮಾತನಾಡ್ತಾರೆ. ಕರ್ತನಾದ ಯೇಸು ಅಲ್ಲಿ ಯೋಹನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವ ಪ್ರಕಾರ, ಯೋಹನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27 ವಾಕ್ಯಗಳನ್ನ ನಾವು ನೋಡುವಾಗ ಅಲ್ಲಿ ಯೇಸು ಅಲ್ಲಿ ತನ್ನ ತಾಯಿಗೂ ಮತ್ತೆ ತನ್ನ ಸಹೋದರನಾಗಿರುವಂತ ಅವರಿಗೂ ಇಬ್ಬರಿಗೂ ದೇವರು ವಾಗ್ದಾನಗಳನ್ನ ಮಾಡ್ತಾರೆ. ನಾವು ನೋಡೋಣ. ನೋಡಿ, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗ ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದಲೇ ಆ ಶಿಷ್ಯನು ಆಕೆಯನ್ನ ತನ್ನ ಮನೆಯಲ್ಲಿ ಇರಿಸಿಕೊಂಡರು. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಯಾರನ್ನೂ ಒಬ್ಬಂಟಿಗಳಾಗಿ ಬಿಟ್ಟಿಲ್ಲ. ವಿಶೇಷವಾಗಿ ನೋಡ್ಬೇಕಂದ್ರೆ ಮರಿಯಳನ್ನ ಕುರಿತು ಇಲ್ಲಿ ಹೆಚ್ಚಾಗಿ ಯೇಸು ಸ್ವಾಮಿ ತನ್ನ ಸಂಗಡ ಇದ್ದಂತನ್ನ, ಯೇಸು ಸ್ವಾಮಿ ತನ್ನ ಸಂಗಡ ಬಿದ್ದು ಅನೇಕ ಕಾರ್ಯಗಳನ್ನ, ಯಾಕಂದ್ರೆ ಮರಿಯಳು ಆತ ಯೇಸು ಸ್ವಾಮಿನ ಎತ್ತು ಹೊತ್ತು ಆತನು ಸಾಕಿ ಸಲಹಿಸಿದ ಆ ಮರಿಯಳು ತಾಯಿ ಆಗಿದ್ದಾಳೆ. ಇವಾಗ ಯೇಸು ಸ್ವಾಮಿ ನೋಡ್ಬೇಕಂದ್ರೆ ತನ್ನನ್ನ ಬಿಟ್ಟು ಹೋಗುವಂತ ಕಾರ್ಯಗಳು, ಪ್ರತಿ ಒಂದು ಕಾರ್ಯಗಳನ್ನ ಅವಳು ನೆನಪು ಮಾಡಿಕೊಂಡಿರ್ತಾಳೆ. ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ನೋಡ್ಬೇಕಂದ್ರೆ ಒಂದು ಕಾರ್ಯಗಳು ನೋಡ್ಬೇಕಂದ್ರೆ, ಯೇಸು ಸ್ವಾಮಿ ಬೆಳೆದು ಬಂದ ಮೇಲೆ ಅವರ ತಂದೆಯಾದ ಯೋಸೇಫು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಒಂದು ವೇಳೆ ಒಂದು ಪಕ್ಷದಲ್ಲಿ ಯೋಸೇಫು ಇಲ್ಲದೆ ಇದ್ದಿರ್ಬೋದು. ಯೋಸೇಫು ಹೋದ್ಮೇಲೆ ದೇವರಿಗೆ ಆ ಮರಿಯಳಿಗೆ ಎಲ್ಲ ಯೇಸು ಸ್ವಾಮಿಯೇ ಹಾಕಿದ್ರು. ಆಗ ಹೇಳ್ತಾರೆ, ಇದೋ ನಿನ್ನ ತಾಯಿ, ಇದೋ ನಿನ್ನ ಮಗನು ಎಂಬುದಾಗಿ. ದೇವರು ಆ ಕಳೆದು ಹೋದಂತ ಆ ಭಾರಗಳನ್ನ ಆತನು ಎಂದಿಗೂ ಯಾರಿಗೂ ಬಿಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಾದ ಮೇಲೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ 4ನೇ ಮಾತನ್ನು ಒಂದು ಹಾಡ್ತಾರೆ. ಪ್ರಿಯರಾದವರೇ, ಕಲ್ವಾರಿ ಶಿಲುಬೆಯಲ್ಲಿ 4ನೇ ಮಾತು ನಾವೆಲ್ಲರೂ ತೆಗೆದುಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಾಕ್ಯಗಳನ್ನ ನಾವು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಾಕ್ಯ. ಆಗ 3 ಗಂಟೆಗೆ ಯೇಸು ಹೇಳಿ ಲಬಕಸ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟೆ. ದೇವರ ಯೇಸು ಸ್ವಾಮಿ 4ನೇ ಮಾತು ಕಲ್ವಾರಿ ಶಿಲುಬೆಯಲ್ಲಿ ಹಾಡಿದಂತ ಮಾತು, ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟೆ ಎಂಬುದಾಗಿ ಯೇಸು ಸ್ವಾಮಿ ಆಡಿದಂತ ಮಾತುಗಳಾಗಿದೆ. ಪ್ರಿಯರಾದವರೇ, ಇವೆಲ್ಲವೂ ನೋಡ್ಬೇಕಂದ್ರೆ ನೋಡಿ, ಪ್ಯಾಲೆಸ್ತೀನದಲ್ಲಿ ಬೆಳಕಿಂದ ಆರಾಮ್ ಭಾಷೆಯಲ್ಲಿ ಹೇಳಿ ಲಬಕಸ್ತಾನಿ ಎಂಬುದಾಗಿ ಹೇಳಲ್ಪಡ್ತದೆ. ಇದಕ್ಕೆ ನಮ್ಮ ಭಾಷೆಯಲ್ಲಿ ನೋಡ್ಬೇಕಂದ್ರೆ ನನ್ನ ದೇವರೇ ಯಾತಕ್ಕೆ ನನ್ನನ್ನ ಕೈ ಬಿಟ್ಟಿದ್ಯಾ ಎಂಬುದಾಗಿ ಇಲ್ಲಿ ನೋಡ್ಬೇಕಂದ್ರೆ, ಪ್ರಿಯರಾದವರೇ, ಮುಖ್ಯವಾದ ಒಂದು ಕಾರ್ಯ ಇಲ್ಲಿ ಸ್ವಲ್ಪ ಮುಂದೆ ನೋಡ್ಬೇಕಂದ್ರೆ ತಂದೆ ಅವ್ರನ್ನ ಕ್ಷಮಿಸು ಅಂತಾರೆ. ಅದು ಈಗ ನೋಡ್ಬೇಕಂದ್ರೆ ನನ್ನ ದೇವರೇ ಯಾತಕ್ಕೆ ನನ್ನನ್ನ ಕೈ ಬಿಟ್ಟೆ. ಈ ಲೋಕದಲ್ಲಿರುವಂತ ಸಕಲ ಪಾಪಗಳು ಎಲ್ಲವೂ ಯೇಸು ಒತ್ಕೊಂಡ ಮೇಲೆ ಅವರ ಪಾಪಗಳೆಲ್ಲ ಒತ್ತಿ ತೀರಿಸಬೇಕಂದ್ರೆ ಯೇಸು ಪಾಪ ಸ್ವರೂಪಿಯಾದನು ಎಂಬುದಾಗಿ ನಾವು ನೋಡ್ತೀವಿ. ಪಾಪ ಸ್ವರೂಪಿ ಹಾಗೆ ಅವಾಗ ಯೇಸು ತಂದೆ ಯೇಸು ಸ್ವಾಮಿಗೆ ಇರುವಂತ ಒಂದು ಸಂಬಂಧ ಅಲ್ಲಿ ಮುಚ್ಚು ಮರೆಮಾಚಲ್ಪಡ್ತದೆ. ಅವಾಗ ಹೇಳ್ತಾರೆ, ನನ್ನ ದೇವರೇ ಯಾತಕ್ಕೆ ನನ್ನ ಕೈ ಬಿಟ್ಟಿದ್ಯಾ ಎಂಬುದಾಗಿ. ಇದೆಲ್ಲ ಒಂದು ಸಂಕ್ಷಿಪ್ತವಾದ ಒಂದು ಮಾತು. ಇದನ್ನ ನಾನು ನಿಮ್ಮ ಜ್ಞಾಪಕಕ್ಕೆ ತೆಗೆದುಕೊಂಡು ಬರುವುದಕ್ಕಾಗಿ ಈ ಒಂದು ಮಾತುಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ಯೇಸು ಕಲ್ವಾರಿ ಶಿಲುಬೆಯಲ್ಲಿ, ಪ್ರಿಯರಾದವರೇ,
ಹಾಡಿದಂತ 5ನೆಯ ಮಾತನ್ನ ನಾವು ನೋಡುವಾಗ ಅಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ, ಆಗ ನೋಡಿ ಯೇಸು ಆಗ ಎಲ್ಲಾ ತೀರಿತು ಅಂತ ಹೇಳ್ತಾರೆ. ಆ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ನೋಡುವ ಪ್ರಕಾರ 19-28ನೇ ವಾಕ್ಯದಲ್ಲಿ, ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತು, ತಿಳಿದು ಶಾಸ್ತ್ರದ ಮಾತು ನೆರವೇರಿತು ಅಂತ ಹೇಳಿದ್ರು. ನೋಡಿ, ಇದಾದ ಮೇಲೆ ಯೇಸು ಎಲ್ಲಾ ತೀರಿತು, ಶಾಸ್ತ್ರದ ಮಾತುಗಳು ನೆರವೇರಿತು. ಈ ಶಾಸ್ತ್ರದ ಮಾತುಗಳು ನೆರವೇರಿಸಿದ್ದು ಈ ಲೋಕದಲ್ಲಿ ಯಾವ್ದಾದ್ರೂ ಒಬ್ಬರು ಕಾರ್ಯಗಳನ್ನ ನೆರವೇರಿಸಿದಂದ್ರೆ ಅದು ಕರ್ತನಾದ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಹೊರತೆ ಈ ಲೋಕದಲ್ಲಿ ಮಾನವ ಕುಲಕ್ಕಾಗಿ ಆತನನ್ನು ನಂಬಿ ಬರುವಂತ ಪ್ರತಿಯೊಂದು ಕಾರ್ಯಗಳು ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಹೇಳಲ್ಪಟ್ಟಿದೆಯೋ ಅದೆಲ್ಲ ಕಾರ್ಯಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆತನ ಎಲ್ಲವನ್ನ ನೆರವೇರಿಸಿ ಎಲ್ಲ ತೀರಿತು ಎಂಬುದಾಗಿ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾದ ಮೇಲೆ ಪ್ರಿಯರಾದವರೇ, 6ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಯೇಸು ಸ್ವಾಮಿಯ 6ನೇ ಮಾತು ಅದೇ ನೋಡಿ ವಾಕ್ಯದಲ್ಲಿ ಹೇಳ್ತದೆ. 6ನೇ ಮಾತು ಅದೇ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 29-30 ವಾಕ್ಯಗಳನ್ನ ನಾವು ನೋಡುವಾಗ, ಅಲ್ಲಿ ಆ ಹುಳಿ ರಸವನ್ನ ತುಂಬಿದ ಕಾಡಿಗೆ ಇಟ್ಟಿರಲಾಗಿ ಅವರು ಆ ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಈಸೋಪು ಗಿಡದಿಂದ ಹೋಲಿಸಿ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿ ರಸವನ್ನ ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತನ್ನ ತಲೆಯನ್ನ ಬಾಗಿಸಿದನು. ಹಾಲೆಲೂಯಾ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ತೀರಿತು, ಎಲ್ಲ ತೀರಿತು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಹೀಗೆ ನನಗೆ ನೀರಿಡಿಕೆ ಆಗಿದೆ ಎಂಬುದಾಗಿ ಹೇಳ್ತಾರೆ. ನೀರಿಡಿಕೆ ಅಂದ್ರೆ ಇನ್ನು ಆತನಿಗೆ ದಾಹವಿದೆ. ಏನ್ ದಾಹ ಎಂಬುದಾಗಿ ನೋಡ್ಬೇಕಂದ್ರೆ ಯೇಸು ಸ್ವಾಮಿಗೆ ನೀರಿನ ದಾಹವಿಲ್ಲ, ಯೇಸು ಸ್ವಾಮಿಗೆ ಯಾವುದೇ ರೀತಿಯಾದ ದಾಹವಿಲ್ಲ. ಇನ್ನು ಈ ಲೋಕದಲ್ಲಿ ಪಾಪದಿಂದಲೂ ಶಾಪದಿಂದಲೂ ಅನೇಕ ರೋಗ ಬಾಧೆಗಳಿಂದಲೂ ಮನುಷ್ಯರು ಬಿಡುಗಡೆ ಹಾಗೆ ಅವರು ಮೋಕ್ಷ ಮಾರ್ಗವನ್ನ ಸೇರ್ಬೇಕೆಂದೇ ಅದೇ ಯೇಸು ಸ್ವಾಮಿಗೆ ಇರುವಂತ ಒಂದು ದೊಡ್ಡ ನೀರಡಿಕೆ ದಾಹವು ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅದಾದ ಮೇಲೆ ಪ್ರಿಯರಾದವರೇ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಹಾಡಿದಂತ 7ನೇ ಮಾತು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯವನ್ನು ನಾವು ನೋಡೋಣ. ಇದು ಕೊನೆಯ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆಡಿದಂತಹ ಮಾತು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಕೇಳಿದವರು ಮೇಲೆ ಪ್ರಾಣ ಬಿಟ್ಟನು. ಇದೇ ಹೇಳಿದ ಮೇಲೆ ಪ್ರಾಣವನ್ನ ಬಿಟ್ಟನು ಯೇಸು ಸ್ವಾಮಿ. ಆಗ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೀನಿ ಅಂತ ಹೇಳಿ ಆತನ ಮಹಾಧ್ವನಿಯಿಂದ ತನ್ನ ಪ್ರಾಣವನ್ನ ಬಿಟ್ಟನು ಎಂಬುದಾಗಿ ಪ್ರಿಯರಾದವರೇ, ನೋಡಿ, ಯೇಸು ಸ್ವಾಮಿ ಪ್ರಾಣ, ಆ ಆತ್ಮವನ್ನ ಯೇಸು ಸ್ವಾಮಿ ತನ್ನ ತಂದೆಗೆ ಕೈಗಳಿಗೆ ಕೊಟ್ಟು ಮಹಾಧ್ವನಿಯಿಂದ ಎಲ್ಲವೂ ಆಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಯೇಸು ಸ್ವಾಮಿ ಪ್ರತಿಯೊಬ್ಬೊಬ್ಬರು ಆತನು ಹಿಡಿಯಲ್ಪಟ್ಟದ್ರಿಂದ ಕಲ್ವಾರಿ ಶಿಲುಬೆಯಲ್ಲಿ ಜಡಿಯಲ್ಪಡುವವರೆಗೂ ಆತನು ಎಲ್ಲವನ್ನ ಸಹಿಸಿಕೊಂಡನು. ಆತನಿಗೆ ಒಂದು ಚಾಟಿ ಏಟನ್ನು ಒಂದು ಕಮ್ಮಿ ಒಂದು ಕಡಿಮೆ 29 ಏಟುಗಳನ್ನ ಹೊಡೆಯುತ್ತಿದ್ದರು. ಈ ರೀತಿಯಾಗಿ ಚಡಿ ಏಟನ್ನ ತಿಂದು ಆತನ ಕಲ್ವಾರಿ ಶಿಲುಬೆಯಲ್ಲಿ ಕೈಗಳಲ್ಲಿ ಕಾಲ್ಗಳಲ್ಲಿ ಮೊಳೆ ಹೊಡೆದು ಆತನ ವಿಚಾರಣೆಯನ್ನು ನೋಡ್ಬೇಕಂದ್ರೆ ಯಾವುದೇ ರೀತಿಯಾದ ಒಂದು ಕ್ರಮವಾಗಿರಲಿಲ್ಲ. ರಾತ್ರಿ ಆತನನ್ನ ವಿಚಾರಿಸಬೇಕಾದ ಒಂದು ಹಂಗಿನಲ್ಲಿ ಈ ಎಲ್ಲರೂ ತೆಗೆದುಕೊಂಡು ಹೋದರು. ಯೇಸು ಸ್ವಾಮಿ ಮರಣಕ್ಕೆ ಪಿಲಾತನು ಹೇಳ್ತಾನೆ, ಈತನ ನೀತಿವಂತನಾಗಿದ್ದಾನೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಈತನ ಮರಣಕ್ಕೆ ನಾನು ನನ್ನ ಮಕ್ಕಳವರೇ ಏನಾಗಿದ್ದೀವಿ, ಅದಕ್ಕೆ ಹೊಣೆ ಆಗ್ತೀವಿ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಪ್ರಿಯರಾದ ಯೇಸು ಸ್ವಾಮಿಯನ್ನ ಕೊನೆಯ ತನಕ ಯೇಸು ಸ್ವಾಮಿ ಆ ಸಮಯದಲ್ಲೂ ಏನ್ ಮಾಡ್ತಾರೆ, ಬರಬ್ಬನನ್ನ ಕೊಡು, ನಮಗಾಗಿ ನೀವೇನ್ ಮಾಡಿ ಈ ಬರಬ್ಬನನ್ನ ಬಿಟ್ಕೊಡಿ, ಈ ಯೇಸುವನ್ನ ಶಿಲುಬೆಗೆ ಹಾಕಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಗೆ ಬರ್ತಾ ಇರುವಾಗ ಆ ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಬರ್ತಾ ಇರುವಾಗ ಅವನ ಶಿಲುಬೆಯು ಆತನು ಬಾಧೆಯನ್ನು ಅನುಭವಿಸಿ ಅನೇಕ ಕಷ್ಟಗಳು, ಬಾಧೆಗಳು, ಹಿಂಸೆಗಳು, ಈಗೆಲ್ಲ ಕಾರ್ಯಗಳಿರುವಾಗ ಆವಾಗ ಕುರೇನು ಪಟ್ಟಣದ ಸೀಮೋನನ್ನು
ಆತನು ಕೂಡ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಶಿಲುಬೆಯನ್ನ ಹೊರುವುದಕ್ಕೆ ಆತನನ್ನ ಕರೆದು ಬಿಡ್ತಾರೆ. ಈ ಕುರೇನ್ಯ ಪಟ್ಟಣ ಸೀಮೋನು ಯಾರೆಂಬುದಾಗಿ ನೋಡ್ಬೇಕೆಂದ್ರೆ ಆತನು ಅಲೆಕ್ಸಾಂದ್ರಿಯ ಆ ಮಗನು ಎಂಬುದಾಗಿ ಹೇಳಲ್ಪಡ್ತದೆ. ಕುರೇನ್ಯ ಪಟ್ಟಣದ ಸೀಮೋನು ಅಲೆಕ್ಸಾಂದ್ರಿಯ ರೂಪ್ ಎಂಬುವ ಮಗನ ಕುರೇನ್ಯ ಪಟ್ಟಣದ ಸೀಮೋನು ಎಂಬುದಾಗಿ. ಈ ರೀತಿಯಾಗಿ ಪ್ರಿಯರಾದವರೇ, ಪ್ರತಿ ಒಬ್ಬೊಬ್ಬರಿಗಾಗಿ ಯೇಸು ಸ್ವಾಮಿ ಸುರಿಸಿದಂತ ರಕ್ತ, ತ್ಯಾಗ, ಬಲಿದಾನ ಇವುಗಳೆಲ್ಲವೂ ಪ್ರಿಯರಾದವರೇ ನಿಮಗೂ ನಮಗೂ ಈ ದಿನದಲ್ಲಿ ನಿಶ್ಚಯ ಉಂಟು. ಈ 7 ಮಾತು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಆಧರಿಸಲಿ. ಈ 7 ಮಾತಿನಲ್ಲಿರುವಂತ ಎಲ್ಲಾ ರೀತಿಯ ಸುಖ, ಆರೋಗ್ಯ, ಪ್ರತಿ ಒಂದೊಂದು ಎಲ್ಲವೂ ದೇವರು ನಿಮಗಾಗಿ ಕೊಟ್ಟು ಆಶೀರ್ವಾದ ಮಾಡಲಿ, ಬಿಡುಗಡೆ ಕೊಡಲಿ, ಪಾಪ ಕ್ಷಮಿಸಲಿ ಎಂಬುದಾಗಿ 1 ನಿಮಿಷ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಗೋಸ್ವಾಮಿ ದಿನದಲ್ಲಿ ಆ ಕಲ್ವಾರಿ ಶಿಲುಬೆಯಲ್ಲಿ ಅಪ್ಪ ನಿನ್ನ ಮಗನ ಮುಖಾಂತರವಾಗಿ ಮಾಡಿದಂತ ದೇವರೇ ತ್ಯಾಗ ಬಲಿಯನ್ನು ನೆಲೆಸಿ ನಾವು ಪ್ರಾರ್ಥಿಸ್ತಾ ಇದೀವಿ. ಈ ಕೇಳಿದಂತ ಎಲ್ಲ ಮಕ್ಕಳಿಗೂ ಒಳ್ಳೆ ಸುಖ, ಬಲ, ಆರೋಗ್ಯ, ನೆಮ್ಮದಿಯನ್ನ ಕೊಟ್ಟು ಈ ಕಲ್ವಾರಿ ಶಿಲುಬೆಯ ಮಾತು ಅವರ ಜೀವಿತದಲ್ಲಿ ದೇವರೇ ಕರ್ತನೆ ಕಾರ್ಯಗಳು ಮಾಡಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ ಪ್ರಿಯರಾದವರೇ, ಈ ವಾಕ್ಯವನ್ನ ಕೇಳಿ ಅನೇಕರಿಗೆ ಶೇರ್ ಮಾಡಿ. ಈ ಒಂದು ವಾಕ್ಯ ಈ ದಿನದಲ್ಲಿ ನಿಮ್ಮನ್ನು ಸ್ಪರ್ಶಿಸುವಂತದ್ದಾಗಿದೆ. ಯೇಸು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಬಿಡುಗಡೆ ಕೊಡಲಿ. ತಂದೆಯಾದ ದೇವರು ನಿಮ್ಮ ಸಂಗಡವಿದ್ದಾನೆ. ಶಲೋಮ್.